ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನ ನಾನು ಆಲ್ ಕರ್ನಾಟಕ ಗರ್ಲ್ಸ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ಕ್ಲಾಸ್ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಏನಿದೆ ಎಷ್ಟೋ ಗರ್ಲ್ಸ್ಗೆ ಅದು ಚೈಲ್ಡ್ಹುಡ್ ಡ್ರೀಮ್ ಆಗಿರುತ್ತೆ. ಏನಂದರೆ ನಾನು ಆರ್ಮಿಲಿ ವರ್ಕ್ ಮಾಡಬೇಕು, ಸೋಲ್ಜರ್ ಆಗಿ ವರ್ಕ್ ಮಾಡಬೇಕು, ನಾನು ಆ ಯೂನಿಫಾರ್ಮ್ ಹಾಕ್ಕೋಬೇಕು ಅನ್ನೋ ಆಸೆ ಭಾಳ ಜನ ಗರ್ಲ್ಸ್ಗೆ ಇರುತ್ತೆ. ಜಾಬ್ಗೆ ಯಾವ ಥರ ಸೇರಬೇಕು, ಪ್ರೊಸೆಸ್ ಏನಿರುತ್ತೆ, ಆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಯಾರಿಗೂ ಇರಲ್ಲ. ಎಸ್ಪೆಷಲಿ ಅದು ಕನ್ನಡದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಎಲ್ಲೂ ಸಿಕ್ಕಿರಲ್ಲ. ಸಿಕ್ಕಿದ್ರೂ ಇನ್ಫಾರ್ಮೇಷನ್ ಹಿಂದಿ ಆರ್ ಇಂಗ್ಲೀಷಲ್ಲಿ ಸಿಕ್ಕಿರುತ್ತೆ. ಕನ್ನಡದಲ್ಲಿ ಚೆನ್ನಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋರು ಎಲ್ಲೂ ಸಿಕ್ಕಿರಲ್ಲ ನಿಮಗೆ. ಕನ್ನಡದಲ್ಲೇ ನಾನು ಇವತ್ತೇನಿದೆ ಅಗ್ನಿವೀರಲ್ಲಿ ಅಂದರೆ ಅಗ್ನಿವೀರಲ್ಲಿ ಬಾಯ್ಸ್ಗೆ ಸಪ್ರೇಟ್ ಇರುತ್ತೆ, ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ. ಏನಿದೆ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ, ಎಕ್ಸಾಮ್ ಸೇಮು. ಫಿಸಿಕಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಮೆಡಿಕಲ್ ಎಲ್ಲ ಸೇಮ್ ಇರುತ್ತೆ. ಅಗ್ನಿವೀರಲ್ಲಿ ನಮಗೆ ಸಂಬಂಧಪಟ್ಟಂತೆ ಅಂದರೆ ಗರ್ಲ್ಸ್ಗೆ ಯಾವ ಪೋಸ್ಟ್ ಇರುತ್ತೆ ಏನಂದರೆ ವುಮೆನ್ ಮಿಲಿಟರಿ ಪೊಲೀಸ್ ಅಂದರೆ GD ವರ್ಕ್ ಇರುತ್ತೆ ನಮಗೂ ಕೂಡ. ನೋಡೋಣ ಈ ಕ್ಲಾಸಲ್ಲಿ ನಾವು ಅಗ್ನಿವೀರ್ಗೆ ಯಾವ ಥರ ಜಾಯ್ನ್ ಆಗಬೇಕು, ಮತ್ತು ನಾವು ಏನೆಲ್ಲ ಪ್ರೋಸೆಸ್ ಇರುತ್ತೆ, ಎಕ್ಸಾಮ್ ಏನು, ಫಿಸಿಕಲ್ ಯಾವ ಥರ, ಮತ್ತು ಬೋನಸ್ ಮಾರ್ಕ್ಸ್ ನಮಗೆ ಯಾವುದರಿಂದ ಬರುತ್ತೆ, ನೆಕ್ಸ್ಟು ಸ್ಟಾರ್ಟಿಂಗ್ ಪೇಮೆಂಟ್ ಏನು, ಎಲ್ಲನೂ ಈ ಕ್ಲಾಸಲ್ಲಿ ನಾವು ನೋಡೋಣ. ಗರ್ಲ್ಸ್ ಯಾರು ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲೂ ಮಿಸ್ ಮಾಡಿದ್ರೆ ನಿಮಗೆ ಒಂದು ಪಾಯಿಂಟ್ ಮಿಸ್ ಆಯಿತು ಅಂದರೆ ನಿಮಗೆ ಲಾಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿರ್ತಾರೆ. ಇದು ನನ್ನ ರಿಕ್ವೆಸ್ಟು, ಆರ್ಡರ್ ಅಲ್ಲ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡಿ. ಅಗ್ನಿವೀರ್ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಏನಿದೆ ಫಸ್ಟು ಗರ್ಲ್ಸ್ಗೂ ಬಾಯ್ಸ್ಗೂ ಎರಡೂ ಸೇಮೇ ಇರುತ್ತೆ. ಅಂದರೆ ಫಸ್ಟ್ ಎಕ್ಸಾಮೇ ಇರುತ್ತೆ, CBT ಇರುತ್ತೆ ನಮಗೂ ಕೂಡ. ಎಕ್ಸಾಮ್ ಸಿಲೆಬಸ್ ಕೂಡ ಅದೇ ಆಗಿರುತ್ತೆ. ಏನಿದೆ ಎಕ್ಸಾಮ್ ಸಿಲೆಬಸ್ ಅಂದರೆ ಜನರಲ್ ನಾಲೆಡ್ಜು 15 ಕ್ವಶನ್ನು, ಜನರಲ್ ಸೈನ್ಸು 15 ಕ್ವಶನ್ನು, ಮ್ಯಾಥ್ಸ್ 15 ಕ್ವಶನ್ನು, ಮತ್ತು ರೀಸನಿಂಗು 5 ಕ್ವಶನ್. ಟೋಟಲ್ 15 ಕ್ವಶನ್ನು, 100 ಮಾರ್ಕ್ಸು. 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ 0.25 ಇರುತ್ತೆ. ಫಸ್ಟ್ ಏನಿದೆ CBT ಇರುತ್ತೆ, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ರ್ಯಾಲಿ ಇದೆ. ಇನ್ನು ಎಕ್ಸಾಮ್ ಫೀಸ್ ಎಷ್ಟು ಅಂತ ನೋಡೋದಾದರೆ 250 ಇರುತ್ತೆ. ಏಜ್ ವಿಷಯಕ್ಕೆ ಬಂದರೆ ಏನಿದೆ ಅಗ್ನಿವೀರ್ ಜನರಲ್ ಡ್ಯೂಟಿ ವುಮೆನ್ ಮಿಲಿಟರಿ ಪೊಲೀಸ್ 17 ವರ್ಷ 6 ತಿಂಗಳು ತುಂಬಿರಬೇಕು, ಮತ್ತು 21 ವರ್ಷದ ಒಳಗಿರಬೇಕು. ಇನ್ನು ಫಿಸಿಕಲ್ ಬಗ್ಗೆ ನೋಡೋದಾದರೆ ಹೈಟ್ ಏನಿರಬೇಕು 162 ಸೆಂಟಿಮೀಟ್ರ್ ಇರಬೇಕು. ನೆಕ್ಸ್ಟು ಹೈಟ್ ತಕ್ಕಂಗೆ ವೆಯ್ಟ್ ಕೂಡ ಕೇಳ್ತಾರೆ. ಇನ್ನು ಕೆಲವೊಬ್ಬ ಹುಡುಗಿರು NCC ಮಾಡಿರ್ತಾರೆ. ನಮಗೆ NCC ಮಾಡಿರೋದ್ರಿಂದ ಬೋನಸ್ ಮಾರ್ಕ್ಸ್ ಆಗಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಕೇಳೋದಾದರೆ, ನೀವು NCC ಮಾಡಿ A ಸರ್ಟಿಫಿಕೇಟ್ ನಿಮ್ಮ ಕಡೆ ಇತ್ತು ಅಂದರೆ 5 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ B ಇತ್ತು ಅಂದರೆ 10 ಮಾರ್ಕ್ಸ್ ಸಿಗುತ್ತೆ. ಇನ್ನು C ಇತ್ತು ಅಂದರೆ 20 ಮಾರ್ಕ್ಸ್ ಸಿಗುತ್ತೆ. ನಿಮಗೆ ಎಕ್ಸಾಮ್ ಮಾರ್ಕ್ಸ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸಿಗೋ ಮಾರ್ಕ್ಸ್ ಅಂದರೆ ಎಕ್ಸಾಂಪಲ್ ನಿಮಗೆ ಎಕ್ಸಾಮಲ್ಲಿ ಒಂದು 17 ಮಾರ್ಕ್ಸ್ 70 ಮಾರ್ಕ್ಸ್ ಬಂದಿತ್ತು ಅಂದರೆ ನಿಮ್ಮ ಹತ್ರ C ಸರ್ಟಿಫಿಕೇಟ್ ಇತ್ತು ಅಂದರೆ ಅಲ್ಲೊಂದು 20 ಸೇರಿ ಎಷ್ಟಾಯ್ತು ಟೋಟಲು 80 ಮಾರ್ಕ್ಸ್ ಆಯಿತು. ಆ ಥರ ಇದು. ಇನ್ನು ನೆಕ್ಸ್ಟ್ ಲೀವ್ಸ್ ಅಂದರೆ ನಮಗೆ ರಜೆಗಳು ಎಷ್ಟು ಸಿಗುತ್ತೆ ವರ್ಷಕ್ಕೆ ಅಂದರೆ ವರ್ಷಕ್ಕೆ 30 ರಜೆಗಳು ಸಿಗುತ್ತೆ. ಇನ್ನು ನೆಕ್ಸ್ಟು ಪೇಮೆಂಟ್ ವಿಷಯಕ್ಕೆ ಬಂದರೆ ಫಸ್ಟ್ ಇಯರ್ಗೆ ಎಷ್ಟು, ಸೆಕೆಂಡ್ ಇಯರ್ಗೆ ಎಷ್ಟು, ಥರ್ಡ್ ಇಯರ್ಗೆ ಎಷ್ಟು, ಫೋರ್ತ್ ಇಯರ್ಗೆ ಎಷ್ಟು ಇಲ್ಲೇ ಇದೆ. ಅಂದರೆ ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 33,000, ಇನ್ನು ಥರ್ಡ್ ಇಯರಿಗೆ ಬಂದರೆ 36,500, ಇನ್ನು ಫೋರ್ತ್ ಇಯರ್ಗೆ 40,000. ಇನ್ನು ನೆಕ್ಸ್ಟ್ ನೀವು 4 ಇಯರ್ಸ್ ಡ್ಯೂಟಿ ಮಾಡಾದಮೇಲೆ ಕಂಪ್ಲೀಟ್ ಆದಮೇಲೆ ನಿಮಗೆ ಸೇವಾನಿಧಿ ಪ್ಯಾಕೇಜ್ ಅಂತ ಎಷ್ಟು ಸಿಗುತ್ತೆ 10.0 ಲ್ಯಾಕ್ ಸಿಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಫಿಸಿಕಲಲ್ಲಿ ಏನೇನು ಇರುತ್ತೆ, ಫಿಸಿಕಲ್ ರ್ಯಾಲಿ ಏನು ಇನ್ಫಾರ್ಮೇಷನ್ ಅಂತ ನೋಡೋದಾದರೆ ನಿಮಗೆ ರನ್ನಿಂಗ್ ಇರುತ್ತೆ. ಎಷ್ಟು ಕಿಲೋಮೀಟ್ರ್ 1.6 ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ. 1.6 ಕಿಲೋಮೀಟ್ರ ನೀವು ಫಸ್ಟ್ ಗ್ರೂಪಲ್ಲಿ ಬರಬೇಕಂದ್ರೆ ಎಷ್ಟು ಟೈಮ್ ಒಳಗೆ ರನ್ನಿಂಗ್ ಕಂಪ್ಲೀಟ್ ಮಾಡಿರಬೇಕು, ಅಪ್ ಟು 7 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ ನೀವು ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರಿ ಅಂದರೆ ನಿಮಗೆ ಫಸ್ಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಅಪ್ ಟು 8 ಮಿನಿಟ್ವರೆಗೂ ನೀವು ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಸೆಕೆಂಡ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾರೆ ನಿಮಗೆ. ನೆಕ್ಸ್ಟು 10 ಫೀಟ್ ಲಾಂಗ್ ಜಂಪ್ ಇರುತ್ತೆ. ನೆಕ್ಸ್ಟು 3 ಫೀಟ್ ಹೈ ಜಂಪ್ ಇರುತ್ತೆ. ಇನ್ನು ನೆಕ್ಸ್ಟ್ ಮೆಡಿಕಲ್ ವಿಷಯಕ್ಕೆ ಬಂದರೆ ಬಾಯ್ಸಿಗೆ ಯಾವ ಥರ ಮೆಡಿಕಲ್ ಇರುತ್ತೋ ಅದೇ ಥರ ಗರ್ಲ್ಸಿಗೂ ಮೆಡಿಕಲ್ ಅದೇ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರಲ್ಲ ಮೆಡಿಕಲಲ್ಲಿ. ನಾವು ಏನಿದೆ ಮೆಡಿಕಲ್ ಮಾಡೋರು ಗರ್ಲ್ಸ್ ಡಾಕ್ಟರ್ಸೇ ಇರುತ್ತಾರೆ ಆರ್ಮಿ ಕಡೆಯಿಂದ. ಇನ್ನು ನೆಕ್ಸ್ಟ್ ಗರ್ಲ್ಸ್ಗಳು ಟ್ಯಾಟೋಸ್ ಹಾಕ್ಸೋದು ಜಾಸ್ತಿ. ಹಾಗಾಗಿ ಅದು ನಿಮ್ಮ ಕೈಲೇ ಇದ್ದರೆ ಯಾವ ಥರ ಇರಬೇಕಂದ್ರೆ ಸಣ್ಣದಾಗಿರಬೇಕು, ಮತ್ತು ರೈಟ್ ಹ್ಯಾಂಡಲ್ಲಿ ಇರಬಾರ್ದು, ಲೆಫ್ಟ್ ಹ್ಯಾಂಡಲ್ಲಿ ಇರಬೇಕು, ಇದ್ರೂ ಚಿಕ್ಕದಾಗಿರಬೇಕು. ಯಾವ ಥರ ಟ್ಯಾಟು ಇರಬಾರ್ದು ಅನ್ನೋದಾದರೆ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಅನ್ನೋ ಸಿಂಬಲ್ಸ್ ಇರಬಾರ್ದು ನಿಮ್ಮ ಕಡೆ. ಅದು ಬಿಟ್ಟು ಯಾವುದೇ ಇದ್ರೂ ನಡೆಯುತ್ತೆ, ಮತ್ತು ಚಿಕ್ಕದಾಗಿ ಸಣ್ಣದಾಗಿರಬೇಕು. ಅದು ರೈಟ್ ಹ್ಯಾಂಡಲ್ಲಿ ಇರಬಾರ್ದು, ಲೆಫ್ಟ್ ಹ್ಯಾಂಡಲ್ಲಿ ಇರಬೇಕು. ನಿಮ್ಮ ಕಡೆ ಟ್ಯಾಟು ಇದ್ರೂ ನೀವು ಅದನ್ನು ಇನ್ನು ಅಡ್ವಾನ್ಸ್ ಆಗಿ ರಿಮೂವ್ ಮಾಡಿಸೋದು ಭಾಳ ಒಳ್ಳೆಯದು. ಸುಮ್ಮನೆ ನೀವು ಎಕ್ಸಾಮ್ನ ಚೆನ್ನಾಗಿ ಓದಿ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟು ಫಿಸಿಕಲ್ನು ಪಾಸ್ ಮಾಡ್ಕೊಂಡು ಲಾಸ್ಟು ಅದೊಂದು ಸಣ್ಣ ಟ್ಯಾಟೋಗೋಸ್ಕರ ನೀವು ಹೊರಗೆ ಬಂದರೆ ಭಾಳ ಪೇನ್ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಿದೆ ಟ್ಯಾಟುಗಳು ಇತ್ತು ಅಂದರೆ ನಿಮ್ಮ ಕಡೆ ನೀವು ಇನ್ನೂ ಅಡ್ವಾನ್ಸ್ ಆಗಿ ರಿಮೂವ್ ಮಾಡಿಸ್ಬಿಡಿ.
ನಿಮಗೂ ಎಲ್ಲ ಬಾಯ್ಸ್ ಥರನೇ ಎಕ್ಸಾಮ್ ಕೂಡ ಆಗುತ್ತೆ, ಮತ್ತು ಫಿಸಿಕಲ್ಗೆ ನಿಮಗೆ ಎವ್ರಿ ಟೈಮ್ ಸಿಗುತ್ತೆ ಗರ್ಲ್ಸ್ಗೆ. ಅಂದರೆ ನಿಮಗೆ ಹತ್ತತ್ರ ಒಂದು 6 to 8 months ಟೈಮ್ ಸಿಗುತ್ತೆ ನಿಮಗೆ ಫಿಸಿಕಲ್ಗೆ. ಹಾಗಾಗಿ ನೀವು ಫಿಸಿಕಲ್ನ ಆರಾಮಾಗಿ ಪಾಸ್ ಮಾಡ್ಕೋಬೋದು. ಇಷ್ಟೇನಿದೆ, ಬಾಯ್ಸಿಗಿರೋ ಸಿಲೆಬಸ್ಸೇ ನಿಮ್ಗೆ ಗರ್ಲ್ಸ್ಗೂ ಇರುತ್ತೆ, ಮತ್ತು ಎಕ್ಸಾಮ್ ಕೂಡ ಬಾಯ್ಸಿಗೆ ಯಾವಾಗ ಇರುತ್ತೆ ಗರ್ಲ್ಸಿಗೆ ಅವಾಗೇ ಎಕ್ಸಾಮ್ ಇರುತ್ತೆ, ಮತ್ತು ರಿಸಲ್ಟ್ ಕೂಡ ಅವ್ರದ್ದು ಯಾವಾಗ ಬಿಡ್ತಾರೆ ನಿಮ್ಮದು ಅವಾಗೇ ಬಿಟ್ಟಿರ್ತಾರೆ. ಬಟ್ ಫಿಸಿಕಲ್ ಮಾತ್ರ ನಿಮ್ಮದು ಅವ್ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂದರೆ ಅವ್ರದ್ದೆಲ್ಲ ಬೇಗ ಫಿಸಿಕಲ್ ಮುಗಿಯುತ್ತೆ, ಬಟ್ ನಿಮಗೆ ಎವ್ರಿ ಟೈಮ್ ಸಿಗುತ್ತೆ ಫಿಸಿಕಲ್ಲಿಗೆ. ನೀವು ಫಿಸಿಕಲ್ನ ಆರಾಮಾಗಿ ಪಾಸ್ ಮಾಡ್ಕೋಬೋದು. ಏನಿದೆ, ಗರ್ಲ್ಸ್ಗೆ ಒಂದೊಂದು ಡ್ರೀಮ್ ಇರುತ್ತೆ. ಅದು ಈ ಥರ ಡ್ರೀಮ್ ಅಂತೂ ಚೈಲ್ಡ್ಹುಡ್ಡಲ್ಲೇ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ಗರ್ಲ್ಸು. ಎಲ್ಲ ಏನಿದೆ, ಗರ್ಲ್ಸ್ ಮದುವೆ ಆಗೋದು, ಅದು ಗಂಡನ ಮನೆಗೆ ಹೋಗೋದು, ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದನ್ನು ಬಿಟ್ಟರು ಲೈಫಲ್ಲಿ ಏನಾದ್ರು ಒಂದು ಮಾಡಬೇಕು ಅಂದರೆ, ಅದು ಒಂದು ದೊಡ್ಡದಾಗಿ ನೇಮ್ ಮಾಡಬೇಕು ಅಂದರೆ ಈ ಥರ ಮಾಡಿ. ನನ್ನ ಪ್ರಕಾರ ದೊಡ್ಡದಾಗಿ ನೇಮ್ ಮಾಡಬೇಕಂದ್ರೆ ನೀವು ಈ ಫೀಲ್ಡಲ್ಲಿ ಈ ವರ್ಕ್ ಮಾಡಿದರೆ ಅಂದರೆ ಇದಕ್ಕಿಂತ ದೊಡ್ಡ ನೇಮ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ, ಅದೆಲ್ಲ ಬಿಡಿ, ನಮ್ಗೆ ಅದು ಯಾವುದೂ ಬೇಡ. ಯಾಕಂದರೆ ಎಷ್ಟೋ ಜನ ಗರ್ಲ್ಸು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀರ, ಇನ್ಕ್ಲೂಡ್ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಒಂದು ಏಜ್ ಇದ್ದಾಗೆ ಒಳ್ಳೇದೇನೋ ಒಂದು ನೇಮ್ ಮಾಡ್ಕೊಳ್ಳಿ. ಅದೇ ನಮಗೆ ಗರ್ಲ್ಸ್ಗೆ ಈಗ ಯಾವ ಫೀಲ್ಡಲ್ಲಿ ಗರ್ಲ್ಸ್ ಇಲ್ಲ, ಒಳ್ಳೆ ನೇಮ್ ಮಾಡಬೇಕಷ್ಟೇ. ನಾವು ಏನಿದೆ ಅನ್ಸಿದ ಪ್ರಕಾರ ನಾವು ನಾಳೆ ಡೆತ್ ಆದಾಗೂ ಕೂಡ ಏನೂ ಬರಲ್ಲ, ನಮ್ಮ ಹಿಂದೆ ಬರೋದೊಂದೇ ನಾವು ಮಾಡಿರೋ ನೇಮ್. ಬೇರೆಯವ್ರು ಹೇಳಬೇಕು ಅವಳು ಹುಡುಗಿಯಾಗಿ ಯಾವ ಥರ ನೇಮ್ ಮಾಡಿ ಓದ್ಲು ಅಂತ. ಒಂದು ಒಳ್ಳೆ ನೇಮ್ ಮಾಡಬೇಕು. ನಮಗೆ ಬೇಕಾಗಿರೋದು ಒಂದೇ, ಒಳ್ಳೆ ನೇಮ್ ಮಾಡೋದು. ಒಂದು ಒಳ್ಳೆ ಜಾಬು, ಒಂದು ಒಳ್ಳೆ ನೇಮು. ನೀವು ಈ ಜಾಬ್ ಮಾಡಿದ್ದೇ ನಿಜ ಆದರೆ ನಿಮ್ಗೆ ಸಿಗೋದು ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಹಾಗಾಗಿ ಅವ್ರು ಎಂಜಾಯ್ ಮಾಡ್ತಾರೆ, ಇವ್ರು ಎಂಜಾಯ್ ಮಾಡ್ತಾರೆ, ಅದೆಲ್ಲ ಬೇಡ. ನಮ್ಗೆ ಬೇಕಾಗಿರೋದು ಒಂದು ಜಾಬು, ಒಂದು ನೇಮ್, ಅಷ್ಟೇ ಬೇಕಾಗಿರೋದು ನಮಗೆ. ಆಮೇಲೆ ಇನ್ನೊಂದು ಏನಂದರೆ, ಈ ಯಾವುದೇ ಗೋರ್ಮೆಂಟ್ ಎಕ್ಸಾಮ್ಸ್ ಆಗಿರಲಿ ಇದಕ್ಕೆಲ್ಲ ಏಜ್ ಲಿಮಿಟ್ ಇರುತ್ತೆ. ಹಾಗಾಗಿ ನಿಮ್ಗೆ ಏಜ್ ಇದ್ದಾಗ ಏನೋ ಒಂದು ನೇಮ್ ಮಾಡ್ಕೊಳ್ಳಿ, ಯಾವುದೋ ಒಂದು ಜಾಬ್ ಮಾಡ್ಕೊಳ್ಳಿ. ಮತ್ತು ಏಜ್ ಲಿಮಿಟ್ ಕ್ರಾಸ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೇನಿದೆ, ಈ ಎಕ್ಸಾಮ್ಗಾದರೂ ಕೂಡ ನಿಮಗೆ 21 years ಲಾಸ್ಟು. ನಿಮ್ಮದು 21 years 1 month ಆಗಿತ್ತು ಅಂದರೆ ನಿಮ್ಗೆ ಈ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ನಿಮಗೆ ಏಜ್ ಇದ್ದಾಗ ಏನೋ ಒಂದು ಮಾಡ್ಕೊಳ್ಳಿ. 21 to 23 ಲಾಸ್ಟ್ ಅಂದರೆ 24ಅಲ್ಲಿ ನೀವು ಲೈಫಲ್ಲಿ ಸೆಟ್ಲಾಗಿರಬೇಕು. ಒಬ್ರು ಇರ್ತಾರೆ, ನಾವು ಈ ಜಾಬ್ಗೆ ಅಪ್ಲೈ ಮಾಡಿ ಈ ಜಾಬ್ಗೆ ಓದ್ತಿದ್ದೀವಿ ಅಂತ ಗೊತ್ತಾದರೆ ಸಾಕು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೀಗೆ ಅವಳು ಹುಡುಗಿಯಾಗಿ ಯಾವ ಥರ ಮಾಡ್ತಿದ್ದಾಳೆ, ಹಂಗೆ ಹಿಂಗೆ, ಇವಳ ಕೈಯಲ್ಲಿ ಏನೂ ಆಗೋಲ್ಲ, ಬರೀ ಮಾತಾಡ್ತಾಳೆ. ಅವ್ರು ಏನೋ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮ ಬಗ್ಗೆ. ನಮಗೇನೋ ಈ ಜಾಬ್ ಟ್ರೈ ಮಾಡಿ ಜಾಬ್ ತೊಗೊಂಡು ಜಾಬಲ್ಲಿ ವರ್ಕ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ನೀವು ಯಾರು ಏನೇ ಅಂದರೂ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಡೇಸ್ ನಾವು ಲೈಫಲ್ಲಿ ಸೆಟ್ಲಾಗೋವರೆಗೂ ಯಾರು ಏನಂದ್ರೂ ನಾವು ಕಿವಿಗೆ ಹಾಕೋಬಾರ್ದು. ಯಾಕಂದರೆ ಲೈಫ್ ಸೆಟ್ಲಾಗೋವರೆಗೂ ಭಾಳ ಕಷ್ಟ ಇರುತ್ತೆ, ಗೊತ್ತು ನನಗೂ ಕೂಡ. ಲೈಫ್ ಸೆಟಲ್ ಆಗೋವರೆಗೂ ಅಷ್ಟೇ. ಆಮೇಲೆ ಲೈಫ್ ಸೆಟಲ್ ಆದಮೇಲೆ ಯಾರ್ಯಾರು ಏನೇನು ಅಂದಿದ್ರು, ಯಾರ್ಯಾರು ಏನೇನು ಮಾಡಿದ್ರು 1 to double ಆಗಿ ಅವ್ರಿಗೆ ವಾಪಸ್ ಕೊಡ್ಬೋದು. ಏನೇ ಅಂದರೆ ಎನಿವನ್ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಗರ್ಲ್ಸು ಎಷ್ಟು ಸ್ಟ್ರಾಂಗ್ ಅಂತ ನೀವು ಅವರಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ನಮ್ಮ ಬಗ್ಗೆ ಮಾತಾಡಿ ಅವರೇನೇ ಸಾಕಾಗಬೇಕು ಹೊರತು ಅದಕ್ಕೆ ಒಂದು ರಿಯಾಕ್ಷನು ನಾವು ಮಾಡಿರಬಾರ್ದು ಲೈಫಲ್ಲಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನೇ ಇರಲಿ, ಕ್ಲಾಸ್ ಬಗ್ಗೆ ಆಗಲಿ ಎನಿವನ್ ಏನೇ ಇದ್ದರೂ ಈ ಕ್ಲಾಸ್ ಕೆಳಗೆ ನೀವು ಕಾಮೆಂಟ್ ಮಾಡಿ. ಗರ್ಲ್ಸ್ಗೆ ಅಂತಲೇ ವಿಡಿಯೋ ಮಾಡಿದ್ದೀನಿ. ನೀವೇನೇ ಈ ಕ್ಲಾಸ್ ಹೆಂಗಿದೆ ಅನ್ನೋದಾದರೂ ಒಂದು ಕಾಮೆಂಟ್ ಮಾಡಿ ನಂಗೆ ಹೇಳಿ. ಓಕೆ, ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆಯವರು ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.